ಸರ್ ಅದು ಕಾರ್ತಿಕ್ ಅಂತ ಆಲೂರಿಂದ ಒಂದು ಇಲ್ಲಿಂದ ಬಸವೇಗೌಡರು ಬಂದ್ಬಿಟ್ಟು ಇಲ್ಲಿ ಒಂದು ಮಾಡ್ಕೊಡ್ತೀನಿ ಅಂತ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟು ತಿಂಗಳಿಂದ ಬಸವೇಗೌಡರಿಗೆ ದುಡ್ಡು ಕೊಟ್ಟಿದ್ದು ಅದೊಂದು ಲೈಸೆನ್ಸ್ ಕೊಡ್ತೀವಿ ಅಂತ ಎಷ್ಟು ಕೊಟ್ಟಿದ್ದೀರಾ? 1,500 ಕೊಟ್ಟಿದ್ದೀರಾ? ಮೊದಲೆಲ್ಲ ₹100 ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗೋರು. ಓಕೆ, ಏನು ತೊಂದರೆ ಇರ್ತಿರಲಿಲ್ಲ. ಈಗ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆಗಲೇ ಕಳಿಸ್ತೀನಿ ಅಂತ ಹೇಳಿದ್ರೆ ಏನು ಕಳಿಸ್ಲಿಲ್ಲ. ಅಲ್ಲ, ಈಗ ಫುಡ್ ಅದು ಸೇಫ್ಟಿದು ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಆನ್ಲೈನಲ್ಲಿ ಪ್ರೈಸ್ ಇರೋದೇ ₹150 ಪ್ರೈಸ್ ಇದೆ. ಹೌದು. ಈಗ ನೀವು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ? ನಾವು 2,000 ಕೊಟ್ಟಿದ್ದೀವಿ. 2,000 ಕೊಟ್ಟಿದ್ದೀರಾ. ಬಟ್ ಅದು ಕೊಟ್ಟು ಎಷ್ಟು ತಿಂಗಳಾಯ್ತು ಈಗ? ಕಾರ್ತಿಕ್ ಅಂತ ಆಲೂರಿಂದ ಮಾತಾಡ್ತಾರೆ. ಈಗ ನಾನಿದ್ದೀನಿ ಕೊನೆಬೆಟ್ಟಿಯ SB ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಹತ್ರ. ಈಗ ಆಲೂರಲ್ಲಿ ಸುಮಾರು ಬೇಕ್ರಿಗಳನ್ನ ಆಲ್ರೆಡಿ ವಿಸಿಟ್ ಮಾಡಿದ್ದೀವಿ, ಮತ್ತು ಹೋಟೆಲ್ಗಳು ಪ್ರತಿಯೊಂದು ಕಡೆನೂ ವಿಸಿಟ್ ಮಾಡ್ಕೊ ಬರ್ತಾ ಇದ್ದೀವಿ. ಕೆಲವೊಂದು ಕಡೆ ಏನಾಗಿದೆ ಅಂತಂದರೆ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ಕೆಲವೊಂದು ಕಡೆ ಸರ್ಟಿಫಿಕೇಟ್ಗಳು ಎಕ್ಸ್ಪೈರ್ ಆಗಿರೋದನ್ನ ರಿನ್ಯೂ ಆಗಿಲ್ಲ ಇನ್ನು ಸರ್ಟಿಫಿಕೇಟ್ಗಳು. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಬಸವೇಗೌಡರು ಬಂದಿದ್ದಾರೆ ಫುಡ್ ಸೇಫ್ಟಿ ಆಫೀಸರು, ಬಟ್ ಅವ್ರೇನು ಮಾಡಿದ್ದಾರೆ ಅಂತ ಅಂದರೆ, ಈಗ ಎಲ್ಲ ಕಡೆನೂ ಅಮೌಂಟ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ಫುಡ್ ಚೆಕಿಂಗ್ ಮಾಡ್ತೀನಿ ಅಂತ ಹೇಳಿರೋದಾಗಿರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಬಟ್ ಇಸ್ಕೊಂಡಿರೋದನ್ನ ಇವರಿಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಇವ್ರು ಕೊಟ್ಟಿರೋದಕ್ಕೆ ದಾಖಲೆನೂ ಕೊಟ್ಟಿಲ್ಲ ಏನೂ. ಬಟ್ ಅದು ಹೇಗೆ ಆಗಿದೆ, ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆನಾ? ಇದ್ರ ಬಗ್ಗೆ ನಮ್ಮ ಬೇಕ್ರಿ ಮಾಲೀಕರನ್ನ ಮಾತಾಡಿಸ್ತಾ ಇದ್ದೀವಿ, ಕೇಳಿ. ಅವ್ರು ಒಂದು ಸೇರಿ ಬೇಕ್ರಿ ಅಂತ ಹೋಟೆಲ್ಲು ಬೇಕ್ರಿ ಎಲ್ಲ ಸೇರಿ ಟೋಟಲ್ ಆಗಿ 16 ಕಡೆ ನಾವು ಇನ್ಸ್ಪೆಕ್ಷನ್ ಹೋಗಿದ್ವಿ. 14 ಕಡೆನೂ ಅದೇನಾಗಿದೆ ಅಂತ ಅಂದರೆ, ಅವ್ರಿಗೆ ಇಷ್ಟ ಬಂದಷ್ಟು ಅಮೌಂಟು, ಇಷ್ಟು ಅಷ್ಟು ಅಂತಲ್ಲ, ಇಷ್ಟ ಬಂದಷ್ಟು ಅಮೌಂಟು ನಾವು ಮಾಡಿಸ್ಕೊಡ್ತೀನಿ ಅಂತ ತಗೊಂಡೋಗಿ. ಓಕೆನಾ? ಅದಕ್ಕೆಲ್ಲ ಇವ್ರಿಗಾದ್ರೂ ಅವ್ರು ಇನ್ಫಾರ್ಮೇಶನ್ ಮಾಡ್ಬೇಕು. ಈಗ ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು. ಈಗ ಲೋಕಲ್ DHO ಬರ್ತಾರೆ ಈಗ ತಾಲೂಕಿಂದ, ಅವ್ರಿಗೆ ಬಂದಾಗ ಏನು ಇನ್ಫಾರ್ಮೇಶನ್ ಕೊಡ್ತೀವಿ? ಏನಿಲ್ಲ ಸರ್, ಈಗ ನಾವು ದುಡ್ಡು ಕಟ್ಟಿದೀವಲ್ಲ ಅದ್ರ ಪ್ರಕಾರ ಅವರೇ ಬಂದು ಮಾಡಿಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈಗಿರೋರು ಮಾಡಿಕೊಟ್ರೆ ಇನ್ನೂ ಅವರೇ ಇಂಟಿಮೇಷನ್ ಕೊಡಬೇಕು ಅಲ್ವಾ? ಈಗ ಟ್ರೈನಿಂಗ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಈಗ ಫುಡ್ ಸೇಫ್ಟಿ ಆಫೀಸರಿಂದ ಈಗ ನೀವು ಸರ್ಟಿಫಿಕೇಟ್ ತಗೋಬೇಕು ಅಂದರೆ, ನೀವು ಪ್ರಿಪೇರ್ ಮಾಡೋ ಫುಡ್ಡು ಕ್ವಾಲಿಟಿ ಆಗಿರಬೇಕು, ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಕಡೆನೂ ಚೆಕ್ ಆಗ್ತಾ ಇದೆ. ಈಗ ಫುಡ್ ಕ್ವಾಲಿಟಿ ಬೇಕೇ ಬೇಕು ಅನ್ನೋಕ್ಕೋಸ್ಕರ ಪ್ರತಿಯೊಂದು ಕಡೆನೂ ಈಗ IRFPಯಿಂದ ಅನೌನ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಮಾಡಲೇಬೇಕಿದೆ. ಟ್ರೈನಿಂಗ್ ಸೆಂಟ್ರು ಪ್ರತಿಯೊಂದು ಕಡೆನೂ ಇದೆ, ಈಗ ಎಲ್ಲ ಆಗ್ತಾ ಇದೆ. ಈಗ ಗೌರ್ಮೆಂಟ್ ಮ್ಯಾಂಡೇಟ್ರಿಂದ ಡೈರೆಕ್ಟಾಗಿ ನೀವು ತಗೋಬೇಕು ಹೋಗಿ. ಓಕೆನಾ? ಇದೆಲ್ಲ ಮಾಡಿಸ್ಕೊಂಡು ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು, ಯಾಕೆಂದರೆ ನಿಮ್ಮ ಸೇಫ್ಟಿಗೋಸ್ಕರ ನಾವು ಹೇಳ್ತಾರೆ. ಹೌದು. ಓಕೆನಾ? ಈಗ ನಾವೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಬಂದು ಊಟ ಮಾಡಿದಾಗ ಒಂದು ಆ ಥರ ಇತ್ತು ಈ ಥರ ಇತ್ತು ಅಂತ ಮಾತು ಹೇಳ್ಬೋದು. ಯಾಕೆ ಇನ್ನೊಬ್ರು ಯಾರೇ ಬಂದು ಕೇಳಿದ್ರು ನೀವು ಅದು ಏನು ಸರ್ಟಿಫಿಕೇಟ್ ಇದೆ ಅಂತ ಅಂದರೆ ನೀವು ತೋರಿಸ್ಬೇಕು. ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಟ್ರೈನಿಂಗಿಗೆ ಹೋಗ್ಬೋದು. ಗೌರ್ಮೆಂಟಿಂದ ಏನೇನು ಮ್ಯಾಂಡೇಟ್ ಇದೆ ಅದನ್ನು ದಯವಿಟ್ಟು ನೀವು ತಗೊಂಡು ಅದನ್ನು ಪಾಲಿಸಿ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇಡ್ತಾ ಇದ್ರು, ಎಲ್ಲ ಇಡ್ತಾ ಇದ್ರು. ಟೈಮ್ದೆಲ್ಲ ಇದ್ದಾರೆ. ಓಕೆ, ಈ ಮುಂದೆ ಅದೆಲ್ಲ ಆಗಿದೆ. ಈಗ ನಮ್ಮ ಆಲೂರು ತಾಲೂಕಿಗೆ DHO ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದಾವೆ ಆಲ್ರೆಡಿ. ಈಗ ನೀವು ಅವ್ರಿಗೆ ಒಂದು ವಿಷಯ ಮುಟ್ಸಿದ್ದೀರಾ? ಮುಟ್ಸಿಲ್ವಾ? ಈ ವಿಷಯನ ಮುಟ್ಸಿಲ್ಲ. ಯಾರಿಗೆ ಕೇಳಿದ್ರು ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಓಕೆನಾ? ಅವರು ಮಿಸ್ ಆಗಿ ನಾಳೆ ನಾಡಿದ್ರು ಬಂದರು, ಇಲ್ಲ ಮುಂದಿನ ವಾರ ಬಂದರು, ಇಲ್ಲ ಈ ತಿಂಗಳು ಬರ್ತಾರೋ ಗೊತ್ತಿಲ್ಲ. ಅವರು ಬಂದು ರೈಡ್ ಮಾಡಿದಾಗ ನೀವು ಡಾಕ್ಯುಮೆಂಟ್ ಏನಿದೆ, ನೀವು ಕೊಟ್ಟಿರೋಕ್ಕೆ ಏನಾದ್ರು ಪ್ರೂಫ್ ಇದೆಯಾ, ಏನಾರು ಇದೆಯಾ ಅಂತ ಕೇಳಿದಾಗ ನಿಮ್ದು ರಿಯಾಕ್ಷನ್ ಹೇಗಿರುತ್ತೆ? ಅಲ್ಲ, ನಾವು ಕೊಟ್ಟರಲ್ಲೇ ಸುಳ್ಳು ಹೇಳ್ತಿಲ್ಲ. ಕೊಟ್ಟಿರೋದು ನಿಜ, ಸರಿ ಆಯಿತು. ಈಗ ಬಂದು ಅವ್ರು ತಗೊಂಡು ಹೋದ್ರು, ಅದು ಮುಗಿದೋಗಿರ್ತದೆ. ಈಗ ಅದನ್ನೆಲ್ಲ ಲಾಕ್ ಮಾಡಿದ್ದಾರೆ ಎಲ್ಲ ಕಡೆ. ಈಗ ಈ ಥರ ಎಲ್ಲ ಆಗ್ತದೆ ಅನ್ನೋಕ್ಕೋಸ್ಕರ ಜಿಲ್ಲೆಯಲ್ಲಿ ಅವ್ರನ್ನ ಮತ್ತೆ ಬಿಡ್ತಾ ಇಲ್ಲ ಅವರು. ಓಕೆನಾ? ಈಗ ತಾಲೂಕಲ್ಲಿ ಇದ್ದಾರೆ. ತಾಲೂಕಲ್ಲಿ ಬಂದು DHO ಬಂದರು, ಕೇಳಿದ್ರು, ಏನಾದ್ರು ಹೇಳಿದ್ರು ಅಂತಂದರೆ ನೀವು ಏನಂತ ಹೇಳ್ತೀರ ಅವರಿಗೆ? ಪ್ರತಿಯೊಂದು ಕೇಳಿದ್ದೀರ. ಈಗ ಅವ್ರ ಕಾಂಟ್ಯಾಕ್ಟಿಗೆ ಸಿಗ್ತಾರ. ಈಗ ಹೇಳಿರೋ ಪ್ರಕಾರ ನಾವು ಎಲ್ಲ ಕಡೆನೂ ನ್ಯೂಸ್ಗಳು ಮಾಡ್ತಾ ಇರೋದ್ರಿಂದ ಈಗ ನಮ್ಗೇನಾಗ್ತಾ ಇದೆ ಅಂತ ಅಂದರೆ, ಪ್ರತಿಯೊಂದು ಕಡೆನೂ ಫೋನಿಗೆ ಅಟೆಂಡ್ ಆಗಲ್ಲ, ಅವರು ಫೋನ್ ಸಿಕ್ಕಲ್ಲ, ನಾಟ್ ಎಜಬಲ್ ಬರುತ್ತೆ, ಇಲ್ಲ ಸಿಕ್ಕಲ್ ಬರುತ್ತೆ. ಈ ಥರ ಇರಬೇಕಾದ್ರೆ ಈಗ ಇಮಿಡಿಯೇಟಾಗಿ ಯಾರು ಬಂದರೆ ಏನು ಮಾಡ್ತೀರಾ ನೀವು? ಬಂದರೆ ಇರೋ ವಿಷಯ ಈ ರೀತಿ ಇದೆ ಅಂತ ಹೇಳ್ತೀವಿ.
ನಾವಿನ್ನೇನ್ ಮಾಡಕ್ಕಾಗುತ್ತೆ? ಈಗ ಅವ್ರು ಹೋಲ್ಡ್ ಮಾಡಿರ್ತಾರೆ, ಈಗ ಆಲ್ರೆಡಿ ಹೋಲ್ಡ್ ಮಾಡಿರ್ತಾರೆ. ಬೇರೆಯವ್ರು ಬಂದಾಗ ಮತ್ತೆ ನೀವು ಅಮೌಂಟ್ ಕೊಡಬೇಕು, ಮತ್ತೆ ಡಾಕ್ಯುಮೆಂಟ್ ಮಾಡ್ಕೋಬೇಕು. ಬಿಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಅವ್ರ ಹತ್ರ ಹೋಗೋಣ, ಆಫೀಸ್ಗೆ ಹೋಗೋಣ. ನಮ್ಮ ಕೆಲವು ಯಾರು ಇರ್ತಾರೆ ಅದು ಬೇರೆ ಒಬ್ಬರನ್ನ ಬೇರೆಯವ್ರು ಇರ್ತಾರೆ, ಈ ರೀತಿ ಆಗಿದೆ ಅಂತ ಕೆಲವು ವಿಚಾರಿಸಲ್ಲ. ಇವತ್ತು ನಿಮ್ಮ ಇದರಿಂದಲೂ ಒಂದು ನಾವು ಬರ್ತೀವಿ. ಅಲ್ಲ, ನಾವಿರ್ತೀವಿ, ನಾವು ಸಪೋರ್ಟಿಗೆ ಬಂದೇ ಬರ್ತೀವಿ. ನಾವು ಮೀಡಿಯಾದವ್ರು ನಾವು ಅಲ್ಲೋ ಕೇಳೋಣ ಹೋಗಿ. ಅದಕ್ಕೇನೆ ಮತ್ತೆ ಇಲ್ಲಿ ಈ ರೀತಿ ಆಗಿರೋ ಒಂದೆಲ್ಲ ಆಲೂರು ಹೋಗೋಣ. ಅದಕ್ಕೇನೆ ಈಗ ನಿಮ್ದು ಸೇರಿ ಬೇಕ್ರಿ ಅಂತ ಹೋಟೆಲ್ಲು, ಮಳಲಿ ಲಕ್ಷ್ಮೀದೇವಿ ಅಂತ ಬೇಕ್ರಿ ಹೆಸರು. ಈ ಬೇಕರಿಗೆ ಬಂದ್ರೆ ಗ್ರಾಹಕರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಗೊತ್ತಾ? ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಇದೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಇದೆ, ಮತ್ತೆ ಟ್ರೇಡ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದಾರೆ, ಮತ್ತೆ ರಿಜಿಸ್ಟ್ರೇಷನ್ ಇದೆ. ಈಗ ಇಲ್ಲಿ ಬೇಕರಿಲಿ ತಯಾರಾಗುವಂತ ಐಟಮ್ಗಳು ಹೈಜಿನಿಕ್ ಆಗಿದೆ ಅಂತ ಇಲ್ಲಿ ನಂಬ್ಕೋಬಹುದು. ಯಾಕೆ ಅಂತ ಅಂದ್ರೆ ಎಲ್ಲಾ ಸರ್ಟಿಫಿಕೇಟ್ ಇವ್ರ ಹತ್ರ ಇರೋದ್ರಿಂದ, ಟ್ರೈನಿಂಗ್ ಆಗಿರೋದ್ರಿಂದ ಇವ್ರು ಕ್ವಾಲಿಟಿ ಫುಡ್ ಕೊಡ್ತಾ ಇದಾರೆ.